ಹಾಯ್ ಗಾಯ್ಸ್, ಭೂತ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ಈ ಕಥೆ ನಡೆದಿರೋದು ನಿಂಗಣ್ಣ ಮತ್ತು ಅವ್ರ ಕ್ಲೀನರ್ ಸೀನನ್ ಜೊತೆ. ಇದೊಂದು ರಿಯಲ್ ಹಾರರ್ ಸ್ಟೋರಿ ಆಗಿದೆ. ಅವತ್ತು ಜನವರಿ 29, 2024 ಆ ರಾತ್ರಿ ನಿಂಗಣ್ಣ ಮತ್ತು ಅವ್ರ ಕ್ಲೀನರ್ ಸೀನನ ಜೊತೆ ತುಂಬ ಭಯಾನಕ ಘಟನೆ ನಡೆಯುತ್ತೆ. ಆ ಥರ ಆ ರಾತ್ರಿ ಏನಾಗುತ್ತೆ, ಆ ಸೀನಾ ನನಗೆ ಆ ಥರ ಏನ ಹೇಳ್ತಾನೆ, ಅವರ ಜೊತೆ ಏನಾಗುತ್ತೆ ಇದನ್ನು ಪೂರ್ತಿ ಹೇಳ್ತೀನಿ. ಮೊದಲು ಇಂಟ್ರೋನ ನೋಡ್ಕೊಬನ್ನಿ. ಈ ನಿಂಗಣ್ಣ ಮತ್ತು ಸೀನಾ ರಾತ್ರಿ 9:30ಗೆ ಲಾರಿ ಲೋಡ್ ಮಾಡ್ತಾರೆ. ಆ ಲೋಡ್ ಏನಂದರೆ ಮೀನು. ಆ ಲೋಡು ಟೈಮಿಂಗ್ದಾಗಿತ್ತು. ಟೈಮಿಂಗ್ ಅಂದರೆ ಇವ್ರಿಗೆ 6ರಿಂದ 7 ಗಂಟೆ ಟೈಮ್ ಕೊಟ್ಟಿರ್ತಾರೆ. ಆ 6ರಿಂದ 7 ಗಂಟೆ ಟೈಮ್ ಒಳಗಡೆ ಇವರು ಯಾವುದೇ ಕಾರಣಕ್ಕೂ ಎಷ್ಟಾದರೂ ಫಾಸ್ಟ್ ಆಗಲಿ ಹೇಗಾದರೂ ಆಗಲಿ ಆ ಟೈಮ್ ಒಳಗಡೆ ಇವರು ಲಾರಿನ ತಲುಪಿಸ್ಬೇಕು. ಆ ಟೈಮ್ಗೆ ಆ ಲಾರಿ ತಲುಪಲಿಲ್ಲ ಅಂದರೆ ಇವರ 10ರಿಂದ 20 ಸಾವಿರನ ಅವರು ಕಟ್ ಮಾಡ್ಕೊಬಿಡ್ತಾರೆ. ಈ ಲಾರಿ ಎಲ್ಲಿಂದ ಲೋಡ್ ಆಗಿತ್ತು ಅಂದರೆ ಮಂಗಳೂರು ಬೀಚಿಂದ ಮೈಸೂರು ಫಿಶ್ ಮಾರ್ಕೆಟ್ ಗಂಟ ಇವ್ರಿಗೆ 6 ಅವರ್ ಟೈಮ್ನ ಕೊಟ್ಟಿರ್ತಾರೆ. ಅಂದರೆ ರಾತ್ರಿ 10 ಗಂಟೆಯಿಂದ ಬೆಳಿಗ್ಗೆ 5 ಗಂಟೆ ಗಂಟ. ಅದಕ್ಕೆ ಇವರು 9:40ಕ್ಕೆ ಲಾರಿನ ಸ್ಪಾಟಿಂದ ತೆಗೆದುಬಿಡ್ತಾರೆ. ಒಂದು 60ರಿಂದ 70ರಲ್ಲಿ ಹೋಗ್ತಾ ಇರ್ತಾರೆ. ಇವರು 10:15, 10:30 ಒಳಗಡೆ ಸಿಟಿಗೆ ತಲುಪಿಬಿಡ್ತಾರೆ. ಸಿಟಿ ಹತ್ರ ಯಾವುದೋ ಒಂದು ಹೋಟ್ಲಲ್ಲಿ ಗಾಡಿನ ನಿಲ್ಲಿಸಿ ಪರೋಟ ಮತ್ತು ಚಿಕನ್ ಕರಿನ ತಿನ್ಕೊಂಡು ಮತ್ತೆ ಇವರು ಇಬ್ಬರು ಮೈಸೂರಿಗೆ ಹೊರಡ್ತಾ ಇರ್ತಾರೆ. ಹೋಗ್ತಾ ಹೋಗ್ತಾ ಘಾಟ್ ಸೆಕ್ಷನ್ ಸಿಗುತ್ತೆ. ಆ ಘಾಟ್ ಸೆಕ್ಷನಲ್ಲಿ ಒಂದು ಲೈಟು ಇಲ್ಲ. ಒಂದು ಕಡೆ ಚಳಿಗಾಲ ಬೇರೆ, ರೋಡ್ ಬೇರೆ ಕಾಣಿಸ್ತಾ ಇಲ್ಲ. ಏನು ಇವರು ಘಾಟ್ ಸೆಕ್ಷನ್ ಹತ್ತುತ್ತಾ 20ರಿಂದ 25 ಕಿಲೋಮೀಟ್ರ್ ಹೋಗಿರ್ತಾರೆ. ಅಲ್ಲಿ ಒಂದು ಸೇತುವೆ ಸಿಗುತ್ತೆ. ಆ ಸೇತುವೆ ಹತ್ರ ಒಬ್ಳು ಇವ್ರಿಗೆ ಲಿಫ್ಟ್ನ ಕೇಳ್ತಾಳೆ. ಅದಕ್ಕೆ ನಿಂಗಣ್ಣ ಯಾರೋ ಪಾಪ ಲಿಫ್ಟ್ ಕೇಳ್ತಾಳಲ್ಲ ಅಂದ್ಬಿಟ್ಟು ಬ್ರೇಕ್ ಹಾಕ್ತಾ ಇರ್ತಾನೆ. ಆದರೆ ಸೀನಾ, ಅಣ್ಣ ಏನು ಮಾಡ್ತಾ ಇದೀಯಾ, ಇಷ್ಟೊತ್ತು ಬೇರೆ ಆಗೈತೆ, ಈ ರೋಡಲ್ಲಿ ಯಾರೂ ಆ ಕಡೆ ಈ ಕಡೆ ಹೋಗ್ತಾ ಇಲ್ಲ, ಯಾರೋ ಕಳ್ಳಿ ಗಿಳ್ಳಿ ಇರಬೇಕು, ಸುಮ್ಮನೆ ನಡಿ ಅಂತ ಹೇಳ್ತಾನೆ. ಅದಕ್ಕೆ ನಿಂಗಣ್ಣ, ಓ ಹ್ಞೂ ಅಲ್ವಾ, ನಡಿ ಸರಿ ಆಯಿತು ಹೋಗೋದ, ಗಾಡಿ ನಿಲ್ಸೋದು ಬೇಡ ಅಂತ ಒಂದೇ ಸ್ಪೀಡಲ್ಲಿ ಸುಮ್ಮನೆ ಕೆಚ್ಚುತ್ತಾ ಇರ್ತಾನೆ. ಅಂದರೆ ಫಾಸ್ಟಾಗಿ ಹೋಗ್ತಾ ಇರ್ತಾನೆ. ಇವರು ಮತ್ತೆ 5ರಿಂದ 6 ಕಿಲೋಮೀಟ್ರ್ ಮುಂದೆ ಹೋಗ್ತಾ ಇರ್ತಾರೆ. ಹೋಗ್ತಾ ಹೋಗ್ತಾ ಸೀನಾ ಬೇರೆ ಹಾಡು ಬೇರೆ ಕೇಳ್ತಾ ಇರ್ತಾನೆ. ಯಾವುದೋ ಹಾಡು ಬೇರೆ ಬರ್ತಾ ಇರ್ತದೆ. ಈ ಸೀನಾ ಬೇರೆ ಹಾಡ್ಕೊಂಡು ಕೂತಿರ್ತಾನೆ. ಆಡ್ತಾ ಆಡ್ತಾ ಇವನು ಲೆಫ್ಟ್ ಸೈಡ್ ಮಿರರಲ್ಲಿ ಸುಮ್ಮನೆ ನೋಡ್ತಾನೆ. ನೋಡಿದ ತಕ್ಷಣ ಯಾರೋ ಹಿಂದೆ ಬಿಳಿ ಬಟ್ಟೆ ಹಾಕ್ಕೊಂಡು ಉದ್ದ ಕೂದಲನ್ನ ಬಿಟ್ಕೊಂಡು ಈ ಲಾರಿ ಟಾರ್ಪಲ್ನಲ್ಲಿ ನೇತಾಡ್ತಾ ಇರ್ತಾರೆ. ಅದಕ್ಕೆ ಸೀನಾ, ನಿಂಗಣ್ಣ ನೀನು ನೋಡ್ದ, ಯಾರೋ ಹಿಂದೆ ನೋಡು ನೇತಾಡ್ತವ್ರೆ, ಅದೇ ಹೆಣ್ಣು ಹುಡುಗಿ ಇರಬೇಕು, ನಾನು ಹೇಳ್ದೆ ಕಳ್ಳಿ ಅಂತ, ನೋಡು ಹಿಂದೆ ನೇತಾಡ್ತವಳೆ ಅಂತ ಹೇಳ್ತಾರೆ. ಅದಕ್ಕೆ ನಿಂಗಣ್ಣ ಎಲ್ಲಿ ಅಂತ ಹಿಂದೆ 1-2ರಿಂದ 3 ನಿಮಿಷ ನೋಡ್ತಾನೆ. ಹಿಂದೆ ಯಾರೂ ಇರಲ್ಲ. ಅದಕ್ಕೆ ನಿಂಗಣ್ಣ ತಲೆಗೆ ಹಾಕೊಳ್ದೆ ಸುಮ್ಮನೆ ಗಾಡಿನ ಓಡಿಸ್ತಾ ಇರ್ತಾನೆ. ಏನು 12ರಿಂದ 12:30 ಆ ಟೈಮ್ಗೆ ಮೇಲ್ಗಡೆಯಿಂದ ಒಂದು ಕಲ್ಲು ಬಂದು ಇವ್ರ ಗಾಜಿಗೆ ಹೊಡೆಯುತ್ತೆ. ಅಂದರೆ ಇವ್ರ ಲಾರಿ ಗಾಜಿಗೆ ಬಂದು ಒಂದೇ ಸಮ ಹೊಡೆಯುತ್ತೆ. ನಿಂಗಣ್ಣ ಒಂದೇ ಸಮ ಗಾಬರಿ ಆಗಿಬಿಡ್ತಾನೆ. ಗಾಬರಿ ಆಗಿಬಿಟ್ಟು ಸೀನನ್ಗೆ, ಲೋ ಸೀನಾ, ಯಾವತ್ತೂ ಆಗದಿರೋದು ಇವತ್ತೇ ನಡೀತೈತಲ್ಲೋ, ಅಲ್ಲಿ ಯಾರೋ ಕೈ ಕೊಟ್ಲು, ಇಲ್ಲಿ ಮುಂದೆ ಬಂದರೆ ಯಾರೋ ನೇತಾಡ್ತವಳೆ, ಇಲ್ಲಿ ಇನ್ನೂ ಒಂಚೂರು ಮುಂದೆ ಬಂದರೆ ಯಾವುದೋ ಕಲ್ಲು ಬೇರೆ ಬಂದು ಹೊಡಿತು, ಲೋ ಏನಾಯ್ತಾ ಇರೋದು, ಯಾವತ್ತೂ ಇಲ್ಗಂಟ ಈ ರೂಟಲ್ಲಿ ನಮ್ಗೆ ಈ ಥರ ಎಲ್ಲ ಆಗೇ ಇಲ್ಲ, ಯಾವತ್ತೂ ಇಲ್ದಿರೋದೇನು ಇವತ್ತಾಯ್ತಾ ಇರೋದು ಅಂತ ಹೇಳ್ತಾನೆ. ಹಣ ಗಾಳಿ ಗಿಳಿಗೆ ಬಂದು ಹೊಡೆದಿರ್ಬೋದು, ನೀನು ಸುಮ್ಮನೆ ಓಡಿಸ್ತಾ ಇರೋ ಅಂದ್ಬಿಟ್ಟು ಹೇಳ್ಬಿಟ್ಟು ಇವನು ಮಲ್ಗಕ್ಕೆ ಹಿಂದೆ ಹೋಗ್ತಾನೆ. ಅಂದರೆ ಮಲ್ಗಕ್ಕೆ ಲಾರಿಲಿ ಸೀಟ್ ಇರುತ್ತೆ, ಅಲ್ಲಿ ಹೋಗಿ ಮಲಗ್ತಾನೆ. ಏನು ಇವರು ಇನ್ನೂ 5 ಕಿಲೋಮೀಟ್ರ್ ಸಹ ಹೋಗಿರಲ್ಲ, ಗಾಡಿ ಆಫ್ ಆಗಿಬಿಡುತ್ತೆ. ಗಾಡಿ ಆಫ್ ಆದ ತಕ್ಷಣ ಸೀನಾ ಒಂದೇ ಸಮ ಗಾಬರಿ ಆಗಿದ್ಬಿಟ್ಟು ಅಣ್ಣ ಏನಾಯ್ತು ಅಂತ ಕೇಳ್ತಾನೆ. ಅದಕ್ಕೆ ನಿಂಗಣ್ಣ, ಯೋ ಇಷ್ಟೊತ್ತು ಚೆನ್ನಾಗಿ ಗಾಡಿ ಗೊತ್ತಾಯಿತು, ಇದ್ದಕ್ಕಿದ್ದಂಗೆ ಗಾಡಿನೇ ಆಫ್ ಆಗಿಬಿಡ್ತು ಕಣೋ ಅಂತ ಹೇಳಿದ ತಕ್ಷಣ ಸೀನಾ ಮತ್ತು ನಿಂಗಣ್ಣನಿಬ್ರು ಮೀಟ್ರ್ ಆಫ್ ಆಗಿಬಿಡುತ್ತೆ. ಇದಾದಮೇಲೆ ಇವರಿಬ್ಬರು ಕೆಳಗಡೆ ಇಳಿತಾರೆ. ಇಳಿದ್ಬಿಟ್ಟು ಗಾಡಿ ಕೆಳಗಡೆ ನೋಡಿದ್ರೆ ಒಂಥರ ಗಲೀಜು ರಕ್ತ ಗಾಡಿ ಕೆಳಗಡೆ ಹರಿತಾ ಇರುತ್ತೆ. ಇವರು ಒಂದು ಸ್ವಲ್ಪ ಹಿಂದೆ ನಡ್ಕೊಂಡು ಹೋಗ್ತಾರೆ.
ನಡ್ಕೊಂಡು ಹೋಗಿ ನೋಡಿದ್ರೆ ಅಲ್ಲೊಂದು ಭಯಾನಕ ಗಲೀಜು ದೃಶ್ಯ. ಆ ದೃಶ್ಯ ಏನಂದರೆ, ಆ ಲಿಫ್ಟ್ ಕೇಳಿರೋ ಹುಡುಗಿ ಇವ್ರ ಗಾಡಿಗೆ ಸಿಗಾಕೊಂಡು ಸತ್ತೋಗಿರ್ತಾಳೆ. ಇದನ್ನು ನಿಂಗಣ್ಣ ನೋಡಿ ಬೇಗ ಬೇಗ ಹೆದರ್ಕೊಂಡು ಲಾರಿ ಹತ್ರ ಓಡೋಗ್ತಾನೆ. ಓಡೋಗ್ಬಿಟ್ಟು ಸೀನನ್ನ ಕೂಗ್ತಾನೆ, ಲೋ ಸೀನಾ ಬಾರೋ ಬೇಗ, ಯಾರೋ ಬೇರೆ ಸತ್ತೋಗೋಳೆ, ಇವತ್ತು ನಮ್ಮ ಟೈಮ್ ಚೆನ್ನಾಗಿಲ್ಲ, ಒಂದು ಕೆಲಸ ಮಾಡೋದ, ಬೇಗ ಬೇಗ ಮಾರ್ಕೆಟ್ ಹೊಂಟೋಗೋದ ಅಂತ ಸೀನಾ ಅಂತ ಒಂದು 5-6 ಸಲ ಕೂಗ್ತಾರೆ. ಆದರೆ ಸೀನನ್ ವಾಯ್ಸೇ ಬರ್ತಾ ಇರಲ್ಲ. ಹಿಂದೆ ತಿರುಗಿ ನೋಡ್ತಾರೆ, ಸೀನಾ ಆ ಜಾಗದಲ್ಲೇ ಇರಲ್ಲ. ಅದಕ್ಕೆ ನಿಂಗಣ್ಣ ಗಾಡಿ ಒಳಗಡೆ ಹತ್ತುತ್ತಾನೆ. ಹತ್ಬಿಟ್ಟು ಅವ್ನ ಫೋನ್ನ ಎತ್ಕೊಂಡು ಟಾರ್ಚ್ನ ಆನ್ ಮಾಡಿ ಸೀನನ್ನ ಹುಡುಕ್ತಾ ಇರ್ತಾರೆ. ರೋಡ್ ಅಕ್ಕಪಕ್ಕ ಎಲ್ಲೆಲ್ಲೋ ಹುಡುಕ್ತಾರೆ. ಆ ದಟ್ಟ ಕಾಡಲ್ಲಿ ಏನು ಬೇರೆ ಕಾಣಿಸ್ತಾ ಇರಲ್ಲ. ಅಲ್ಲಿ ಸೀನಾ ಬೇರೆ ಇರಲ್ಲ. ಇವರು ಹುಡುಕ್ತವ್ರೆ ಸಿಗ್ತಾನೆ ಇಲ್ಲ. ಮುಕ್ಕಾಲು ಗಂಟೆ ಆದಮೇಲೆ ಅಲ್ಲಿಂದ 500 ಮೀಟ್ರ್ ದೂರ ಸೀನನ್ ಒಂದು ಚಪ್ಪಲಿ ಬಿದ್ದಿರುತ್ತೆ. ಅಲ್ಲಿ ಓಡೋಗಿ ನಿಂಗಣ್ಣ ನೋಡಿದ್ರೆ ಇನ್ನೊಂದು ಸ್ವಲ್ಪ ಮುಂದೆ ಹೋಗಿ ನೋಡಿದ್ರೆ ಸೀನನ್ ಇನ್ನೊಂದು ಚಪ್ಪಲಿನೂ ಸಹ ಅಲ್ಲೇ ಬಿದ್ದಿರುತ್ತೆ. ಇನ್ನೊಂದು ಚಪ್ಪಲಿ ಹತ್ರ ಇವ್ರು ಹೋಗಿ ನಿಂತ್ಕೋತಾರೆ. ಪಕ್ಕ ಒಂದು ಕಾಲ್ದಾರಿ ಹೋಗಿರುತ್ತೆ, ಅಂದರೆ ಒಂದು ಸಣ್ಣ ಗಲ್ಲಿ ಹೋಗಿರುತ್ತೆ. ಆ ಕಡೆ ಯಾವುದೋ ರಕ್ತ ಬೇರೆ ಸುರ್ಕೊಂಡು ಹೋಗಿರುತ್ತೆ. ಆ ಕಡೆ ಇವರು ನಡ್ಕೊಂಡು ಹೋಗ್ತಾರೆ. ಒಂಥರ ಭಯ ಬೇರೆ. ಆ ದಟ್ಟ ಕಾಡಲ್ಲಿ ಇವರು ನಡ್ಕೊಂಡು ಬೇರೆ ಹೋಗಬೇಕು. ಇವ್ರಿಗೆ ಯಾವ ಮಟ್ಟಕ್ಕೆ ಭಯ ಆಗ್ತಾ ಇರುತ್ತೆ ಅಂದರೆ, ನಿಂತ್ಕೊಳ್ಳೋಕ್ಕೆ ಶಕ್ತಿನೇ ಇಲ್ಲ, ಕೈ ಕಾಲೆಲ್ಲ ನಡುಗ್ತೈತೆ, ಒಂಥರ ಹುಚ್ಚಿಡ್ಬಿಡ್ತೈತೆ. ಆ ಮಟ್ಟಕ್ಕೆ ಇವ್ರಿಗೆ ಭಯ ಹಿಡ್ದಿರುತ್ತೆ. ಹೇಗೋ ಮನ್ಸುಗಟ್ಟಿ ಮಾಡಿ ಇವರು ಒಳಗಡೆ ಹೋಗ್ತಾರೆ. ಒಳಗಡೆ ನಡ್ಕೊಂಡು ಹೋಗ್ತಾ ಒಂದು 700-800 ಮೀಟ್ರ್ ಕಳೆಯುತ್ತೆ. ಕಳೆದ್ರೂ ಸಹ ಸೀನಾ ಮಾತ್ರ ಕಾಣಿಸ್ತಾ ಇಲ್ಲ. ಅಲ್ಲಿ ಕೆಳಗಡೆ ಆ ರಕ್ತ ಹೇಗೆ ಬಿದ್ದೈತೋ ಹಾಗೆ ಬಿದ್ದೈತೆ. ನಡ್ಕೊಂಡು ಹೋಗ್ತವ್ರೆ. ಅಲ್ಲೊಂದು ಬೇಲಿ ಕಾಣಿಸುತ್ತೆ. ಆ ಬೇಲಿ ಒಂದೇ ಸಮ ಅಲ್ಲಾಡ್ತಾ ಇರುತ್ತೆ. ಆ ಬೇಲಿ ನೋಡಿದ್ರೆ ತುಂಬ ದೊಡ್ಡ ಮರದ್ದು. ಇವರು ಒಂದೇ ಸಮ ಮೇಲ್ಗಡೆ ನೋಡಿದ್ರೆ ಸೀನನ್ ಕತ್ತಿಗೆ ಬೇಲಿ ಸಿಗಾಕೊಂಡು ಇವನು ನೇತಾಡ್ತಾ ಇರ್ತಾನೆ. ಸೀನನ್ಗೆ ಪ್ರಜ್ಞೆ ಬೇರೆ ಇರಲ್ಲ. ಇವನು ಮೂರ್ಛೆ ಹೋಗ್ಬಿಟ್ಟಿರ್ತಾನೆ. ನಿಂಗಣ್ಣ ಹೆದರ್ಕೊಂಡು ಸ್ವಲ್ಪ ಹಿಂದೆ ಬಂದು ಆ ಬೇಲಿನ ಎಳಿತಾನೆ. ಆದರೆ ಆ ಬೇಲಿ ಇನ್ನೂ ಟೈಟ್ ಆಗ್ತಾ ಇರುತ್ತೆ. ಆವಾಗ ಇವ್ರ ಮನಸ್ಸಲ್ಲಿ ಆ ಹೆಣ್ಣು ಹುಡುಗಿ ಮತ್ತೆ ಜ್ಞಾಪಕ ಬರ್ತಾಳೆ. ಜ್ಞಾಪಕ ಬಂದ ತಕ್ಷಣ ಇದು ಯಾವುದೋ ದೆವ್ವದ ಕಾಟ ಇರ್ಬೋದು, ಒಂದು ಕೆಲಸ ಮಾಡೋದ, ಜೋರಾಗಿ ಮಂತ್ರ ಹೇಳೋದ, ಆಗ್ಲಾದ್ರೂ ಈ ದೆವ್ವ ಬಿಟ್ಟು ಹೋಗ್ಬೋದು ಅಂತ ಇವರು ಒಂದು ಗೆಸ್ಸಿಗ್ನ ಹಾಕ್ಕೊಂಡು ಜೋರಾಗಿ ಮಂತ್ರ ಓದ್ತಾರೆ. ಓದಿದ ತಕ್ಷಣ ಸೀನಾ ಬೇಲಿನ ಬಿಡಿಸ್ಕೊಂಡು ಕೆಳಗಡೆ ಬಿದ್ದುಬಿಡ್ತಾನೆ. ಬಿದ್ದೋದ ತಕ್ಷಣ ಆ ಸೀನನ ಹತ್ರ ಒಂಥರ ಗಲೀಜು ಕರಿ ಕಲರು ಒಂದು ಗಾಳಿ ಹೋಗುತ್ತೆ. ಇದು ನೋಡಿ ನಿಂಗಣ್ಣಂಗೆ ಗೊತ್ತಾಗ್ಬಿಡುತ್ತೆ. ನಿಂಗಣ್ಣ ಜಾಸ್ತಿ ಯೋಚನೆ ಮಾಡದೆ ಆ ಸೀನನ್ನ ಎತ್ಕೊಂಡು ಓಡ್ ಬಂದು ಆ ಗಾಡಿ ಒಳಗಡೆ ಸೀನನ್ನ ಮಲಗಿಸಿ ಅಲ್ಲಿಂದ ಹೇಗೋ ಮಾಡಿ ಗಾಡಿ ಸ್ಟಾರ್ಟ್ ಮಾಡ್ತಾನೆ. 2-3 ಸಲ ಸೆಲ್ಫ್ ಹೊಡಿತಾನೆ. ಗಾಡಿ ಸ್ಟಾರ್ಟ್ ಆಗ್ತಾ ಇರಲ್ಲ. ಮತ್ತೆ ಏನೇನೋ ಮಾಡಿ ಗಾಡಿನ ಸ್ಟಾರ್ಟ್ ಮಾಡ್ತಾನೆ. ಹೇಗೋ ಗಾಡಿ ಸ್ಟಾರ್ಟ್ ಆಗುತ್ತೆ. ಇವರು ಮತ್ತೆ 60-70 ಸ್ಪೀಡಲ್ಲಿ ಸುಮ್ಮನೆ ಕೆಚ್ಕೊಂಡು ಹೋಗ್ತಾ ಇರ್ತಾರೆ. ಆದರೆ ಘಾಟ್ ಸೆಕ್ಷನ್ ಕ್ಲಿಯರ್ ಮಾಡೋ ಗಂಟನೇ ಬೆಳಗ್ಗೆ 5:30-6 ಗಂಟೆ ಆಗಿಬಿಟ್ಟಿತ್ತು. ಏನೋ ಒಂದಾಗಲಿ ಅಂದ್ಬಿಟ್ಟು ಬರೀ ಟೆನ್ಷನಲ್ಲಿ ನಿಂಗಣ್ಣ ಹೇಗೋ ಮೈಸೂರು ಮಾರ್ಕೆಟ್ಗೆ ತಲುಪ್ತಾನೆ. ಅಲ್ಲಿ ತಲುಪೋ ಗಂಟನೇ ಮಧ್ಯಾಹ್ನ 2:30 ಆಗಿಬಿಟ್ಟಿತ್ತು. ನಿಂಗಣ್ಣ ಮಾರ್ಕೆಟ್ಗೆ ಹೋದ ತಕ್ಷಣ ಗಾಡಿ ಒಳಗಡೆ ಎಲ್ಲರೂ ಹತ್ಬಿಟ್ಟು ಚೆಕ್ ಮಾಡ್ತಾರೆ. ಅದರಲ್ಲಿ ಇದ್ದಿದ್ದು ಕಾಲು ಭಾಗ ಮೀನೆಲ್ಲ ಕೊಳ್ತೋಗಿತ್ತು. ಒಂಥರ ಗಾಡೀಲಿ ಗಲೀಜು ವಾಸನೆ ಬರ್ತಾಯಿತ್ತು. ಅಂದರೆ ಗಾಡಿ ಕರೆಕ್ಟಾಗಿ ಟೈಮಿಗೆ ಹೋಗಿಲ್ಲ. ಆ ಗಾಡೀಲಿರೋ ಐಸ್ ಎಲ್ಲ ಕರಗೋಗಿರುತ್ತೆ. ಗಾಡೀಲಿರೋ ಕಾಲು ಭಾಗ ಮೀನೆಲ್ಲ ಕೊಳ್ತೋಗಿರುತ್ತೆ. ಅದಕ್ಕೆ ಆ ಮೀನಿನ ಮಾಲೀಕ, ಅಂದರೆ ಆ ಮೀನನ್ನ ತಗೊಂಡಿರೋನು ಬಾಯಿಗೆ ಬಂದಂಗೆ ಸೀನನ್ಗೆ ಮತ್ತೆ ನಿಂಗಣ್ಣಂಗೆ ಬೈತಾನೆ. ಇವರು ಇಲ್ಲಿ ನಡೆದಿರೋ ನಿಜ ಘಟನೆನ ಹೇಳ್ಕೊಳ್ಳೋದ ಅಂದರೆ ಆ ಮಾತನ್ನ ಯಾರು ಬೇರೆ ನಂಬಲ್ಲ. ಅದಕ್ಕೆ ಸೀನಾ ಒಂದೇ ಸಮ ನನಗೆ ಈ ಕೆಲಸನೇ ಬೇಡ ಅಂದ್ಬಿಟ್ಟು ಏನೋ ಬಾಯಿಗೆ ಬಂದಂಗೆ ಬೈದ್ಬಿಟ್ಟು ಇವನು ಸಹ ಹೊರಟೋಗ್ತಾನೆ. ನಿಂಗಣ್ಣ ನೀನು ಸಾಕು, ನಿನ್ನ ಸವಾಸನೂ ಸಾಕು ಅಂದ್ಬಿಟ್ಟು ನಿಂಗಣ್ಣಂಗೆ ಬೇರೆ ಹೇಳ್ಬಿಟ್ಟು ಹೊರಟೋಗ್ತಾನೆ. ಆದರೆ ನಿಂಗಣ್ಣನ ದೊಡ್ಡ ಫ್ಯಾಮ್ಲಿ, ಇವನಿಗೆ 5 ಮಕ್ಕಳು. ಅದಕ್ಕೆ ಇವನು ಈ ಕೆಲಸ ನಾನೇನಾದರೂ ಬಿಟ್ಬಿಟ್ರೆ ನನ್ನ ಫ್ಯಾಮ್ಲಿ ರೋಡಿಗೆ ಬಂದ್ಬಿಡುತ್ತೆ ಅಂದ್ಬಿಟ್ಟು ಇವನು ಮತ್ತೆ ಕೆಲಸನ ಶುರು ಮಾಡ್ತಾನೆ. ಅಂದರೆ
ಇವನು ನೈಟ್ ಶಿಫ್ಟ್ ಹೋಗ್ತಾ ಇದ್ದವನು ಡೇ ಶಿಫ್ಟ್ ಹಾಕಿಸ್ಕೊಂಡು ಮತ್ತೆ ಇವನ್ ಕೆಲಸನ ಮಾಮೂಲಿ ಇವನು ಮಾಡ್ತಾ ಇರ್ತಾನೆ. ಇಂದಿನ ಈ ಕಥೆ ಮುಗೀತು. ಮತ್ತೊಂದು ನಿಜ ಘಟನೆಯನ್ನ ತಗೊಂಡು ನಿಮ್ಮ ಮುಂದೆ ಬರ್ತೀನಿ. ಗುಡ್ ನೈಟ್. ಇಂತಿ ನಿಮ್ಮ ಭೂತ.